ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 779 ಕ್ರೆಡಿಟ್ ಆಫೀಸರ್ ಹುದ್ದೆಗಳಿಗೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಕಾಲ್ ಮಾಡಿದ್ದಾರೆ ಸ್ನೇಹಿತರೆ. ಒಳ್ಳೆ ಸ್ಯಾಲರಿ ಇದೆ. ಸೊ ಬನ್ನಿ, ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಎಷ್ಟು ಹುದ್ದೆಗಳಿದಾವೆ, ಮತ್ತೆ ಯಾವ್ಯಾವ ಹುದ್ದೆಗಳಿಗೆ ಅರ್ಜಿಯನ್ನು ಕಾಲ್ ಮಾಡಿದ್ದಾರೆ, ಮತ್ತೆ ಅದಕ್ಕೆ ಯಾವ ರೀತಿ ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು, ಅರ್ಜಿಯನ್ನು ಹಾಕೋದಕ್ಕೆ ಪ್ರಾರಂಭಿಕ ದಿನಾಂಕ ಯಾವತ್ತು, ಕಡೆಯ ದಿನಾಂಕ ಯಾವತ್ತು, ಸ್ಯಾಲರಿ ಎಷ್ಟಿದೆ, ಸೆಲೆಕ್ಷನ್ ಪ್ರೋಸೆಸ್ ಯಾವ ತರ ಇರುತ್ತೆ, ಎಲ್ಲದಕ್ಕೂ ಸಂಬಂಧಪಟ್ಟಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಂಡ್ಬರೋಣ. ಬನ್ನಿ ಫ್ರೆಂಡ್ಸ್, ನೀವು ಇದೇ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ನೀವು ಇಲ್ಲಿ ನೋಡ್ತಾ ಇರುವಂತದ್ದು ಬ್ಯಾಂಕ್ ಆಫ್ ಇಂಡಿಯಾದವರ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಇದು. ಸೊ ಇದು ರಿಕ್ರೂಟ್ಮೆಂಟ್ ಆಫ್ ಕ್ರೆಡಿಟ್ ಆಫೀಸರ್ ಇನ್ GBO ಸ್ಟ್ರೀಮ್. ಸೊ ಇಲ್ಲಿ ಬಂದ್ರೆ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಕಮೆನ್ಸಿಂಗ್ ಯಾವತ್ತು ಅಂತ ಹೇಳಿದ್ರೆ ಜೂನ್ 30ನೇ ತಾರೀಕಿನ ಈಗ ಆಲ್ರೆಡಿ ಪ್ರಾರಂಭ ಆಗಿದೆ. ಸೊ ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಹಾಕೋದಕ್ಕೆ ಇದೇ ಜುಲೈ 20ನೇ ತಾರೀಕು ನಿಮಗೆ ಲಾಸ್ಟ್ ಡೇಟ್ ಇದೆ. ಹಾಗೆ ಎಕ್ಸಾಮ್ದು ಒಂದು ಟೆಂಟೇಟಿವ್ ಆನ್ಲೈನ್ ಎಕ್ಸಾಮ್ದು ಡೇಟ್ ಅನ್ನ ಅನೌನ್ಸ್ ಇನ್ನು ಮುಂದಕ್ಕೆ ಮಾಡ್ತೀವಿ ಅಂತ ಹೇಳಿ ಅದನ್ನ ಹೇಳಿದ್ದಾರೆ ಸ್ನೇಹಿತರೆ. ಸೊ ಇನ್ನು ಪೋಸ್ಟ್ ಗಳಿಗೆ ಬಂದಿದೆ ಆದ್ರೆ, ಸೊ ಯಾವೆಲ್ಲ ಪೋಸ್ಟ್ ಗಳಿದಾವೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಇರುವಂತದ್ದು ಕ್ರೆಡಿಟ್ ಆಫೀಸರ್ಸ್ ಅಂತ ಹೇಳಿ GBO ಸ್ಟ್ರೀಮ್ ಅಂತ ಹೇಳಿ. ಸೊ ಇಲ್ಲಿ 3 ವಿವಿಧ ಲೆವೆಲ್ ಹುದ್ದೆಗಳಿರುವಂತದ್ದು. MMGS 2 ಅಂತ ಹೇಳಿ, ಸೊ ಇದು ಒಟ್ಟು 677 ಹುದ್ದೆ ಇದೆ. MMGS 3 ಅಂತೇಳಿ ಇದು 61 ಹುದ್ದೆ ಇದೆ. SMGS 4 ಲೆವೆಲ್ ಅಥವಾ ಗ್ರೇಡ್ ಅಂತೇಳಿ ಇದು 41 ಹುದ್ದೆ ಇದಾವೆ. ಒಟ್ಟು 779 ಹುದ್ದೆಗಳಿಗೆ ಅರ್ಜಿನ ಕಾಲ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ನಿಮಗೆ ಇಲ್ಲೇ ಏಜ್ ನ ಕೂಡ ಹಾಕಿದರೆ ಎಷ್ಟು ಈ ಒಂದು ಅರ್ಜಿನ ಸಲ್ಲಿಸೋದಕ್ಕೆ ಏಜ್ ಅಂತ ಕೇಳಿದ್ರೆ, ಸೊ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ನೋಡಿ. ಮೊದಲನೇದಕ್ಕೆ ಮಿನಿಮಮ್ 25 ಇಯರ್ಸ್, ಮ್ಯಾಕ್ಸಿಮಮ್ 32. ಎರಡನೇ ಹುದ್ದೆಗಳಿಗೆ 28 ಮಿನಿಮಮ್, ಮ್ಯಾಕ್ಸಿಮಮ್ 38. ಮೂರನೇ ಹುದ್ದೆಗೆ 32 ಮಿನಿಮಮ್, ಮ್ಯಾಕ್ಸಿಮಮ್ 45 ಇಯರ್ಸ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅದನ್ನ ನೀವು ನೋಡ್ಕೊಂಡು ಹಾಕೊಳ್ಳಿ. ಮತ್ತೆ ಒಂದಷ್ಟು ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಎಷ್ಟು ಸ್ಯಾಲರಿ ಈ ಒಂದು ಹುದ್ದೆಗಳಿಗೆ ಅಂತ ನೀವು ಕೇಳಿದ್ದೆ ಆದ್ರೆ ನೋಡಿ, MMGS 2 ಆ ಒಂದು ಗ್ರೇಡ್ ಹುದ್ದೆ 64,820 ಬೇಸಿಕ್ ಪೇ ಆಗಿರುತ್ತೆ. ಸೊ ಗ್ರಾಸು 93,960 ಆಗಿರುತ್ತೆ. ಸೊ ಎರಡನೇ ಹುದ್ದೆಗಳು MMGS 3rd ಗ್ರೇಡ್ ಬಂದಿದ್ದೆ ಆದ್ರೆ 85,920 ಬೇಸಿಕ್ ಪೇ ಇರುತ್ತೆ. 1,05,280 ಗ್ರಾಸ್ ಸ್ಯಾಲರಿ ಇರುತ್ತೆ. ಸೊ ನಾವು SMGS 4th ಅಂತ ಕೇಳಿದ್ರೆ ಮೂರನೇ ಹುದ್ದೆಗಳು, ಅದಕ್ಕೆ 1,02,300 ಬೇಸಿಕ್ ಇರುತ್ತೆ. ಸೊ 1,20,940 ಗ್ರಾಸ್ ಇರುತ್ತೆ. ಸೊ ಏನು MMGS SMGS ಅಂತ ನೀವು ಕೇಳಿದ್ರೆ ಮಿಡಲ್ ಮ್ಯಾನೇಜ್ಮೆಂಟ್ ಗ್ರೇಡ್ ಸ್ಕೇಲ್ ಅಂತ ಹೇಳಿ, ಹಾಗೆ SMGS ಅಂತ ಹೇಳಿದ್ರೆ ಸೀನಿಯರ್ ಮ್ಯಾನೇಜ್ಮೆಂಟ್ ಗ್ರೇಡ್ ಸ್ಕೇಲ್ ಅಂತ ಹೇಳಿ ಈ ಒಂದು ಹುದ್ದೆಗಳನ್ನ ಕರೆಯುವಂತದ್ದು. ಸೊ ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾವನ್ನು ಕೊಟ್ಟಿದ್ರೆ ನೀವು ಅದನ್ನ ನೋಡ್ಕೊಳ್ಳಿ. ಫ್ರೆಂಡ್ಸ್, ಆಕ್ಚುಲಿ ವಿಡಿಯೋ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲವನ್ನೂ ಹೇಳಕ್ ಹೋಗಲ್ಲ. ಸೊ ನಾನು ಇಂಪಾರ್ಟೆಂಟ್ ಆಗಿರೋದನ್ನ ಹೇಳ್ತಾ ಹೋಗ್ತೀನಿ. ನೀವು ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ನೋಟಿಫಿಕೇಶನ್ ಓದಿ ಅನಂತರದಲ್ಲಿ ಅಪ್ಲೈ ಮಾಡಿ. ಸೊ ಇಲ್ಲಿ ಕೆಲವೊಂದಷ್ಟು ಕ್ವಾಲಿಫಿಕೇಶನ್ ಮತ್ತೆ ಪರ್ಸೆಂಟೇಜ್ ಎಷ್ಟು ಅಂತ ಕೇಳಿದ್ರೆ, ನೀವು ಕ್ವಾಲಿಫಿಕೇಶನ್ ಬಂದಿದ್ದೆ ಆದ್ರೆ ಎನಿ ಡಿಗ್ರಿ, ಎನಿ ಗ್ರಾಜುಯೇಷನ್ ಅಂತ ಹೇಳ್ತಾರೆ. ಸೊ ಎಷ್ಟು ಪರ್ಸೆಂಟೇಜ್ ಇರಬೇಕು ಅಂತ ಹೇಳಿದ್ರೆ, ಸೊ ಅದರ್ಸ್ಗೆ 60%, SC/ST ಅವ್ರಿಗೆ ಬಂದ್ರೆ 55% ಓವರ್ ಆಲ್ ಇರಬೇಕಾಗುತ್ತೆ ನಿಮಗೆ ಮಾರ್ಕ್ಸ್ ಅಥವಾ ಪರ್ಸೆಂಟೇಜ್. ಸೊ ರಿಲ್ಯಾಕ್ಸೇಷನ್ ಏಜ್ ಲಿಮಿಟ್ ನೀವೇನಾದ್ರೂ ಕೇಳಿದ್ರೆ ನೋಡಿ, ಈ ಬಾಕ್ಸ್ ಅಲ್ಲಿ ಏಜ್ ರಿಲ್ಯಾಕ್ಸೇಷನ್ ಅನ್ನ ಎಲ್ಲರಿಗೂ ಕೊಟ್ಟಿದ್ದಾರೆ, ಅದನ್ನ ನೋಡ್ಕೊಂಡು ಅಪ್ಲೈ ಮಾಡಿ. ಸೊ ಕೆಲವೊಂದಷ್ಟು ಕೆಳಗಡೆ ನೋಟ್ ಅನ್ನ ಕೊಡ್ತಾನೆ, ನೀವು ಅಪ್ಲಿಕೇಶನ್ ಹಾಕೋ ಮೊದಲು ಇದನ್ನ ಓದ್ಕೊಂಡು ಅನಂತರದಲ್ಲಿ ಹಾಕಿ. ಹಾಗೆ ಸೆಲೆಕ್ಷನ್ ಪ್ರೊಸೀಜರ್ಗೆ ಬಂದಿದೆ ಆದ್ರೆ ಇದು ಆನ್ಲೈನ್ ಟೆಸ್ಟ್ ಇರುತ್ತೆ, ಜೊತೆಗೆ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ ಅಂತ ಹೇಳ್ತಾರೆ. ಇದೆರಡು ಡಿಪೆಂಡಿಂಗ್ ಆನ್ ದಿ ನಂಬರ್ ಆಫ್ ಅಪ್ಲಿಕೇಶನ್ಸ್ ಮತ್ತೆ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಕೆಲವೊಂದ್ಸಲ ಮಿನಿಮಮ್ ಅಪ್ಲಿಕೇಶನ್ಸ್ ಬರಲಿಲ್ಲ ಅಂತ ಹೇಳಿದ್ರೆ ಅದನ್ನ ನಾವು ನಡೆಸಲ್ಲ ಅಂತನೋ ಅಥವಾ ಇಂಟರ್ವ್ಯೂನ ಡೈರೆಕ್ಟ್ ಆಗಿ ಮಾಡ್ತೀವಿ ಅಂತನೋ ಒಂದಷ್ಟಿದೆ. ಎಲ್ಲರೂ ಅಪ್ಲೈ ಮಾಡಿ ಆಕ್ಚುಲಿ. ಮತ್ತೆ ಆನ್ಲೈನ್ ಎಕ್ಸಾಮಿನೇಷನ್ ಬಂದಿದೆ ಆದ್ರೆ ಯಾವ ತರ ಪ್ಯಾಟರ್ನ್ ಇರುತ್ತೆ ಅಂತ ಕೇಳಿದ್ರೆ, ಸೊ ಓವರ್ ಆಲ್ 125 ಕ್ವಶನ್ ಇರುತ್ತೆ, 125 ಮಾರ್ಕ್ಸ್ ಇರುತ್ತೆ. ಸೊ ಡ್ಯೂರೇಷನ್ ಬಂದು ಎಕ್ಸಾಮ್ದು 120 ಮಿನಿಟ್ ಅಂದ್ರೆ 2 ಅವರ್ಸ್ ಎಕ್ಸಾಮ್ ಇರುತ್ತೆ ಫ್ರೆಂಡ್ಸ್. ಇದಕ್ಕೆ ಪೆನಾಲ್ಟಿ ಫಾರ್ ರಾಂಗ್ ಆನ್ಸರ್ ಅಂತ ಹೇಳ್ತೇನೆ. ಸೊ ಹಾಗಾಗಿ ನೀವು ಬಹಳ ಕೇರ್ಫುಲ್ ಆಗಿ ಈ ಒಂದು ಆನ್ಸರ್ ಅನ್ನ ಈ ಒಂದು ಎಕ್ಸಾಮ್ ಅಲ್ಲಿ ಮಾಡ್ಬೇಕಾಗಿರುತ್ತೆ, ಅದ್ರ ಬಗ್ಗೆ ಗಮನ ಹರಿಸಿ. ಸೊ ಇಂಟರ್ವ್ಯೂ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಏನು ಓವರ್ ಆಲ್ 1:3 ನಂಬರ್ ಅಲ್ಲಿ ವೇಕೆನ್ಸಿಗೆ ನಾವು ಅವ್ರನ್ನ ಇಂಟರ್ವ್ಯೂಗೆ ಕಾಲ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಇದೆ, ನೀವು ಅದನ್ನ ನೋಡ್ಕೊಳ್ಳಿ. ಆನ್ಲೈನ್ ಎಕ್ಸಾಮಿನೇಷನ್ ಮತ್ತೆ ಇಂಟರ್ವ್ಯೂಸ್ ಕಂಡಕ್ಟೆಡ್ ಯಾವಾಗ ಏನ್ ಮಾಡ್ತೀನಿ ಅದ್ರ ಬಗ್ಗೆ ಒಂದಷ್ಟು ಅಪ್ಡೇಟ್ ಮಾಡ್ತಾ ಇರ್ತಾರೆ. ಈ ಒಂದು ವೆಬ್ಸೈಟ್ ಅನ್ನ ವಾಚ್ ಮಾಡ್ತಾರೆ. ಮತ್ತೆ ಎಕ್ಸಾಮಿನೇಷನ್ ಸೆಂಟರ್ಗಳು ಎಲ್ಲಿ ಅಂತ ನೀವು ಕೇಳಿದ್ದೆ ಆದ್ರೆ ನೋಡಿ, ಇಲ್ಲೆಲ್ಲ ಹಾಕಿದ್ರೆ ಕರ್ನಾಟಕದವ್ರು ಏನಾದ್ರು ಇದ್ರೆ ನೀವು ಬೆಂಗಳೂರು, ಹುಬ್ಬಳ್ಳಿನಲ್ಲಿ ಮತ್ತೆ ಧಾರವಾಡದಲ್ಲಿ ಸೊ ಈ ಒಂದು ಎಕ್ಸಾಮಿನೇಷನ್ ಸೆಂಟರ್ ಇದಾವೆ, ನೀವು ಬರೀಬಹುದಾಗಿರುತ್ತೆ. ಹಾಗೆ ಹೌ ಟು ಅಪ್ಲೈಗೆ ಬಂದಿದ್ದೆ ಆದ್ರೆ, ಸೊ ಇದು ಕಂಪಲ್ಸರಿ ಆನ್ಲೈನ್ ನಲ್ಲಿ ನೀವು ಇದನ್ನ ಅಪ್ಲೈ ಮಾಡಬೇಕು. ಸೊ ಯಾವ ತರ ಅಪ್ಲೈ ಮಾಡಬೇಕು ಅನ್ನೋದಕ್ಕೆ ಸ್ಟೇಜ್ ಬೈ ಸ್ಟೇಜ್ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತಾರೆ.
ಸೊ ನಿಮಗೆ ಈ ಒಂದು ಅಪ್ಲಿಕೇಶನ್ ಫೀಸ್ ಎಷ್ಟು ಅಂತ ಕೇಳಿದ್ರೆ 175 SC ST ಮತ್ತೆ PWD ಕ್ಯಾಂಡಿಡೇಟ್ಸ್ಗೆ ಮತ್ತೆ ಜನರಲ್ ಅಂಡ್ ಅದರ್ಸ್ ಅವರಿಗೆ 850 ರೂಪಾಯಿ ಫೀಸ್ ಅನ್ನ ನೀವು ಪೇ ಮಾಡಬೇಕಾಗಿರುತ್ತೆ. ಸೊ ಇದು ಏನಂದ್ರೆ ನಾನ್ ರಿಫಂಡಬಲ್ ಅಂತ ಕೂಡ ಹೇಳ್ತಾರೆ. ನೀವು ಎಲ್ಲಿ ಹೋಗಿ ಈ ಅಪ್ಲಿಕೇಶನ್ ಗಳನ್ನ ಹಾಕಬೇಕು ಅಂತ ಕೇಳಿದ್ರೆ ನೋಡಿ, ಇಲ್ಲಿ ಇದೆಯಲ್ಲ ವೆಬ್ಸೈಟ್ www.bankofindia.bank.in ಅಂತಿದ್ದೀರಾ. ಈ ವೆಬ್ಸೈಟ್ಗೆ ಹೋದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಂಡು ಅಲ್ಲೇ ಆನ್ಲೈನ್ ಕೂಡ ಅಪ್ಲೈ ಮಾಡಬಹುದಾಗಿರುತ್ತೆ. ನೀವು ಡಾಕ್ಯುಮೆಂಟ್ಸ್ ಗಳನ್ನ ಹಾಕ್ಬೇಕಾದ್ರೆ ಅದಕ್ಕೆ ಸ್ಕ್ಯಾನ್ ಯಾವ ತರ ಮಾಡಬೇಕು ಅಂತ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಅದನ್ನ ನೋಡ್ಕೊಂಡು ನೀವೆಲ್ಲವನ್ನ ಅದೇ ಪ್ರಕಾರವಾಗಿ ಸ್ಕ್ಯಾನ್ ನ ಮಾಡಿ, ಅದು ಸಿಗ್ನೇಚರ್ ಆಗಿರ್ಬೋದು, ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಆಗಿರ್ಬೋದು, ಒಂದಷ್ಟು ಡಿಕ್ಲರೇಷನ್ ಕೂಡ ಕೇಳಿದ್ದೇನೆ. ಸೊ ಅದೆಲ್ಲದ್ರ ಬಗ್ಗೆ ಎಷ್ಟು ಇರ್ಬೇಕು ಸೈಜು ಮತ್ತೆ ಸ್ಕ್ಯಾನ್ ಯಾವ ತರ ಮಾಡಬೇಕು ಅನ್ನೋದೆಲ್ಲ ಒಂದಷ್ಟು ಗೈಡ್ಲೈನ್ಸ್ ಕೊಟ್ಟಿದ್ದೇನೆ. ನೀವು ನೋಡ್ಕೊಂಡು ಅಪ್ಲೈನ ಮಾಡಿ ಅಂತ ಹೇಳ್ತಾ, ಹಾಗೆ ಒಂದಷ್ಟು ಜನರಲ್ ಇನ್ಸ್ಟ್ರಕ್ಷನ್ ಕೆಳಗಿದೆ, ಅದನ್ನೆಲ್ಲ ನೋಡ್ಕೊಳ್ಳಿ, ಓದ್ಕೊಂಡು ಅನಂತರದಲ್ಲಿ ಅಪ್ಲೈನ ಮಾಡಿ ಅಂತ ಹೇಳ್ತಾ, ಕೆಳಗೆ ಬಂದ್ರೆ ಒಂದಷ್ಟು ಅಪ್ಲಿಕೇಶನ್ ಫಾರ್ಮೆಟ್ಗಳಿದಾವೆ. ಮೀನ್ಸ್ ಅಪ್ಲಿಕೇಶನ್ ಅಂದ್ರೆ ನಿಮ್ಮ ಒಂದು ಏನ್ ಹೇಳ್ತೀವಿ ಕ್ಯಾಸ್ಟ್ ಆಗಿರ್ಬೋದು, ಇನ್ಕಮ್ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತ ಒಂದು ಮಾದರಿ ಅಪ್ಲಿಕೇಶನ್ ಫಾರ್ಮ್ಯಾಟ್ ಇದೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಆ ಫಾರ್ಮ್ಯಾಟ್ ಅಲ್ಲಿ ಫಿಲ್ ಮಾಡಿಸಿ. ನೋಡಿದ್ರಲ್ಲ, ಇದಾಯ್ತು ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕರ್ನಾಟಕದ 779 ಏನು ಕ್ರೆಡಿಟ್ ಆಫೀಸರ್ ಒಂದು ಗ್ರೇಡ್ಗೆ ಸಂಬಂಧಪಟ್ಟಂತ ಹುದ್ದೆಗಳಿಗೆ ಕಾಲ್ ಮಾಡಿರುವ ಅರ್ಜಿಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಇನ್ಫಾರ್ಮೇಶನ್. ಸ್ನೇಹಿತರೆ, ಮಾಹಿತಿ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.